ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ತಾ ಇರೋರು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಸಿಂಪಲ್ಲಾಗಿ ಸೋಯಾ ಪಲಾವ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡು 1 ಕಪ್ಪಷ್ಟು ಸೋಯಾನ ನಾನು ನೀರಿಗೆ ಹಾಕೋತಾ ಇದ್ದೀನಿ. ನಾವಿಲ್ಲಿ ಬಿಸಿ ನೀರನ್ನ ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಪಾತ್ರೆಯಲ್ಲಿ ನೀರಿಟ್ಟು ಸ್ಟವ್ ಮೇಲೆ ಕೂಡ ಕುದಿಸ್ಕೋಬೋದು. ಇಲ್ಲಿ ನಾನು ಕಾಯ್ತಾ ಇರೋ ನೀರನ್ನ ಹಾಕ್ತಾಯಿದ್ದೀನಿ. ಹಾಕಿ ಒಂದು 20 ನಿಮಿಷ ಅದನ್ನು ನಾನು ಚೆನ್ನಾಗಿ ನೆನೆಯೋದಕ್ಕೆ ಸ್ಪೂನ್ಸ್ ಹೆಲ್ಪಿಂದ ನೀಟಾಗಿ ಇದನ್ನ ಇದು ಮಾಡಿಕೊಂಡು ಇದನ್ನ ನಾನು ನೆನೆಸ್ಕೋತಾ ಇದ್ದೀನಿ 20 ನಿಮಿಷ. ಇದನ್ನು ನೀವು ಬೇಕಾದ್ರೆ ಕುದಿತಾ ಇರೋ ನೀರಿಗೆ ಒಂದು 5 ನಿಮಿಷ ಹಾಕಿ ಬಿಟ್ಟರು ಓಕೆ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಆದಮೇಲೆ ನಾನು ಇವಾಗ ಇದಕ್ಕೆ ನೀರೆಲ್ಲ ಬಿಸಿನೀರು ತೆಗ್ದಾಕಿ ತಣ್ಣೀರನ್ನ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನಾವು ಕೈ ಮುಟ್ಟಕ್ಕೂ ಸರಿಯಾಗಿರಬೇಕಲ್ಲ, ಬಿಸಿ ಇರುತ್ತೆ ನೋಡಿಕೊಂಡು ಮಾಡ್ಕೋಬೇಕು. ತಣ್ಣಗಾದಮೇಲೆ ನೋಡಿ, ಈ ರೀತಿಯಾಗಿ ಇದರಲ್ಲಿರೋ ನೀರಂಶ ಎಲ್ಲ ತೆಗ್ದಾಕಬೇಕಾಗತ್ತೆ. ತಕ್ಕೊಂಡು ಇದನ್ನ ಮ್ಯಾರಿನೇಷನ್ ಮಾಡ್ಕೋಬೇಕು. ನಂತರ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ. ಮೊಸರು ಹುಳಿದೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಫ್ರೆಶ್ ಆಗಿರೋ ಮೊಸರನ್ನೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ. ಅರಿಶಿನ ಆದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಪಲಾವ್ಗೂ ಹಾಕೋತೀವಲ್ಲ ನಾವು. ಈ ರೀತಿಯಾಗಿ ಇದನ್ನ ಲಮ್ಸ್ ಇಲ್ದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ನೀವಿಲ್ಲಾಂದರೆ ಅದರ ವಿಸ್ಕ್ ಸಹಾಯದಿಂದನೂ ಇದನ್ನ ನೀವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಯಾವುದೇ ಲಮ್ಸ್ ಇಲ್ದಿರೋ ಹಾಗೆ ನೀಟಾಗಿ ಈ ರೀತಿ, ಅಂದರೆ ಜಾಸ್ತಿ ನೀರಾಗೂ ಹಾಕಬಾರ್ದು, ಮೊಸರು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ನಾನು ಇದಕ್ಕೆ ನೋಡಿ, ಇದನ್ನಾದಮೇಲೆ ನಾವೇನು ನೆನೆಸಿಟ್ಟು ಬಿಸಿನೀರಿಗೆ ಹಾಕ್ಕೊಂಡಿದ್ವಲ್ಲ ಸೋಯಾ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿನೇ ಆಗುತ್ತೆ ಸೋಯಾ. ನೋಡಿ, ಈ ರೀತಿಯಾಗಿ ಎಲ್ಲ ನೀಟಾಗಿ ಕೋಟ್ ಆಗೋ ಥರ ಇದನ್ನು ನೀಟಾಗಿ ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕಾಗತ್ತೆ. ಇದನ್ನ ಸುಮಾರು 1 ಅವರ್ ಎತ್ತಿಟ್ರೂ ಕೂಡ ತುಂಬ ಚೆನ್ನಾಗಾಗತ್ತೆ. ನೀವೇನಾದ್ರು ಮಾಡೋ ಪ್ಲ್ಯಾನ್ ಇದ್ದರೆ ಮುಂಚೆನೇ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ½ ಅವರ್ ಮ್ಯಾರಿನೇಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ನಂತರ ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ ಅಂದಾಗ ನಾವು ಪಲಾವ್ ಐಟಮ್ಸ್ ಏನಿದೆ ಅದನ್ನು ಹಾಕೋಬೇಕು. ಕಾಯಿಗಿಂತ ಮುಂಚೆನೇ ಹಾಕೋಬಾರ್ದು. ನಂತರ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ. 2 ಪಲಾವ್ ಎಲೆ, 1 ಅನಾನಸ್ ಹೂವನ್ನ ಹಾಕೊತಾ ಇದ್ದೀನಿ. ಇದೆಲ್ಲ ಹಾಕೊಳ್ಳೋವಾಗ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೇ ಹಾಕೊಳ್ಳಿ. ನಂತರ ಒಂದು ಪೀಸ್ ಚಕ್ಕೆ, ಒಂದು 4 ಲವಂಗನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲ ಹಾಕಾದ್ಮೇಲೆ 1 ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಳ್ಳಿ. ಫ್ಲೇವರ್ ಚೆನ್ನಾಗಿರುತ್ತೆ ಆಯಿಲಲ್ಲಿ ಫ್ರೈ ಆದಾಗ. ನಂತರ ನಾನಿಲ್ಲಿ 1 ದೊಡ್ಡ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ನೀವು ಪಲಾವ್ಗೆ ಯಾವ ರೀತಿ ಕಟ್ ಮಾಡ್ಕೊತೀರಲ್ಲ ಆ ರೀತಿಯೇ ಕಟ್ ಮಾಡ್ಕೊಳ್ಳಿ. ನಂತರ ಹಸಿಮೆಣ್ಸಿನ್ಕಾಯಿ ಒಂದು 4ನ ಹಾಕ್ಕೊಂಡು ಆನಿಯನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ರೀತಿಯಾಗಿ ಪಲಾವ್ ಐಟಮ್ಸ್ ಎಲ್ಲ ಮಾಡೋವಾಗ ಫ್ಲೇಮು ಕಮ್ಮಿನೇ ಇರಬೇಕಾಗತ್ತೆ, ಜಾಸ್ತಿ ಇಡಕ್ಕೆ ಹೋಗಬಾರ್ದು. ನಂತರ ಆನಿಯನ್ ಫ್ರೈ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಮನೇಲಿ ಮಾಡಿರೋದು ಫ್ರೆಶ್ ಆಗಿ ಯೂಸ್ ಮಾಡಿ. ಏನೇ ನೀವು ಐಟಮ್ ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ 1 ದೊಡ್ಡ ಟೊಮ್ಯಾಟೋನ ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ಲೇಮ್ನ ಮಾತ್ರ ಮರಿಬೇಡಿ, ಲೋನೇ ಇರಲಿ ಫ್ಲೇಮು. ಟೊಮ್ಯಾಟೊ ನಾಟಿ ಟೊಮೊಟೊ ಆದರೂ ಓಕೆ, ನಾರ್ಮಲ್ ಟೊಮೊಟೊ ಆದರೂ ಓಕೆ, ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕೋಬೋದು. ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಪಲಾವ್ನ ನೀವೇನಾದ್ರು ಮಾಡಿಕೊಟ್ರೆ ಲಂಚ್ ಬಾಕ್ಸಲ್ಲಿ ಖಾಲಿ ತರೋದೇ ಇಲ್ಲ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಬೇಕಾಗತ್ತೆ. ಇದೆರಡು ಆದಷ್ಟು ಸ್ವಲ್ಪ ಫ್ರೆಶ್ ಆಗಿ ಯೂಸ್ ಮಾಡಿ. ಏನೇ ಮಾಡಿದ್ರೂ ಇದೆರಡು ಒಂದು ಸ್ವಲ್ಪ ಫ್ರೆಶ್ ಆಗೇ ಇರಬೇಕು. ನಂತರ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಫ್ಲೇವರ್ ಆಯಿಲ್ಗೆ ಹಾಕೋದ್ರಿಂದ ಅದರಲ್ಲಿರೋ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾವೇನಾದರೂ ಇದಕ್ಕೆ ನೀರಿಗೆ ಹಾಕೋಕ್ಕೆ ಹೋದಾಗ ಅದು ಅಷ್ಟು ಫ್ಲೇವರ್ ಬರಲ್ಲ. ಈ ರೀತಿಯಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡಿದಾಗ ತುಂಬಾ ಫ್ಲೇವರ್ ಇರುತ್ತೆ. ನಂತರ ಒಂದು ಸ್ವಲ್ಪ ಉಪ್ಪು, ಮ್ಯಾರಿನೇಷನ್ಗೂ ಉಪ್ಪು ಹಾಕ್ಕೊಂಡಿದ್ದೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರನೂ ಅಷ್ಟೇ ಮ್ಯಾರಿನೇಷನಲ್ಲೂ ಇದೆ, ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀವಿ. ಸ್ವಲ್ಪ ಖಾರದ ಪುಡಿ ನೋಡಿಕೊಂಡು ರೈಸ್ಗೆ ಬೇಕಾದಷ್ಟು ಖಾರನ ಹಾಕ್ಕೊಳ್ಬೇಕಾಗತ್ತೆ. ನಂತರ ನಾವು ಇದನ್ನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಥರದ ಪುಡಿಗಳನ್ನ ಅಡುಗೆಗೆ ಹಾಕೋವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಜೋರಾಗಿ ಏನಾದ್ರು ಇಡಕ್ಕೆ ಹೋದು ಅಂತಂದರೆ ಸೀದುತ್ತಾ ಬರುತ್ತೆ. ಅದು ಆ ಫ್ಲೇವರ್ ಒಂಥರ ಡಿಫ್ರೆಂಟ್ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಇದು ಚೆನ್ನಾಗಿ ಫ್ರೈ ಆಯಿತು ಅಂದಾಗ ನಾನಿಲ್ಲಿ 1 ಅವರ್ವರೆಗೂ ಸೋಯಾನ ಮ್ಯಾರಿನೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ.
ನಿಮಗೆ ಎಷ್ಟು ಟೈಮ್ ಇರುತ್ತೋ ನೋಡಿಕೊಂಡು ಮ್ಯಾರಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಪ್ರೊಸೀಜರ್ನ ಬೇಕಾದರೆ ಪನ್ನೀರ್ಗೆ ಮಾಡ್ಬೋದು, ಮತ್ತು ನೀವೇನಾದ್ರು ವೆಜಿಟೇಬಲ್ಸ್ನ ಮ್ಯಾರಿನೇಷನ್ ಮಾಡಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಕೂಡ ಟ್ರೈ ಮಾಡ್ಬೋದು, ಇದರಲ್ಲಿ ಸೇಮ್ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಸಿಂಪಲಾಗಿ ಕೂಡ ಇದೆಯಲ್ವ, ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಸರೆಲ್ಲ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10-12 ನಿಮಿಷ ಟೈಮ್ ತಗೊಳ್ಳಿ. ನಾವು ಈ ರೀತಿಯಾಗಿ ಮಾಡೋದ್ರಿಂದ ನಾವೇನೇ ಇದು ಮಾಡಿದಾಗ ಅದು ಸೋಯಾ ಕೂಡ ಸಪ್ಪೆ ಆಗೋಲ್ಲ. ಈ ರೀತಿಯಾಗಿ ನಾವು ಚೆನ್ನಾಗಿ ಎಲ್ಲ ಸ್ಟೆಪ್ಪಲ್ಲೂ ಫ್ರೈ ಮಾಡ್ಕೊತಾ ಹೋದರೆ ನಾವೇನೇ ಪಲಾವ್ ಐಟಮ್ಸ್ ಮಾಡಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಒಂದು 10-12 ನಿಮಿಷವರೆಗೂ ಆಗಿದೆ. ಸೋಯಾ ತುಂಬಾ ಚೆನ್ನಾಗಿ ಫ್ರೈ ಕೂಡ ಆಗಿದೆ, ಮೊಸರು ಎಣ್ಣೆ ಕೂಡ ಬಿಟ್ಕೋತಾ ಇದೆ. ಚೆನ್ನಾಗಿ ಸೋಯಾ ಎಲ್ಲ ಫ್ರೈ ಆಗ್ತಾ ಬಂತು ಅಂದಾಗ ನಾನು ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಒಂದು 1/2 ಅವರ್ವರೆಗೂ ನೆನೆಸ್ಕೊಂಡಿದ್ದೀನಿ ಅಕ್ಕಿನ. ನೀವು ಸೋಯಾ ಚೆನ್ನಾಗಿ ಇವಾಗ ಫ್ರೈ ಆಯಿತು ಅಂದಾಗ ನಾವಿಲ್ಲಿ ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಬಾಸುಮತಿ ಅಕ್ಕಿನ ಒಂದು 1/2 ಅವರ್ ನೆನೆಸಿದ್ದೀನಿ. ನೀವು ಬೇಕಾದ್ರೆ ನಾರ್ಮಲ್ ಅಕ್ಕಿ, ಕೇಸರ್ ಕಲಿ, ಯಾವ ಬುಲೆಟ್ ರೈಸು, ಯಾವ ರೈಸಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು. ರೈಸ್ನ ಹಾಕಿ ರೈಸ್ನ ಈ ರೀತಿಯಾಗಿ ಆಯಿಲ್ಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ರೈಸು. ಬೇಕಾದರೆ ನಾವು ಬಿಸಿನೀರನ್ನ ಹಾಕ್ಕೊಂಡು ನೀರು ಕಾಯೋವಾಗ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಅದು ಎಲ್ಲ ಪ್ರೊಸೀಜರು ಒಂದೇ, ಬಟ್ ಮಾಡೋ ರೀತಿ ಒಂದೊಂದು ಡಿಫ್ರೆಂಟ್ ಇರುತ್ತೆ ಅಷ್ಟೇ. ನೋಡಿ ಈ ರೀತಿಯಾಗಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಅದು ರೈಸ್ಗೂ ಕೂಡ ಸ್ವಲ್ಪ ಫ್ಲೇವರು, ಆಯಿಲು ಎಲ್ಲ ಹಿಡಿದಾಗ ಇನ್ನೂ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ಅನ್ನೋ ರೀತಿಯಲ್ಲಿ ಮಾಡೋದು. ಈ ರೀತಿಯಾಗಿ ನೀಟಾಗಿ ಒಂದು ನಿಮಿಷ ಬಿಸಿ ಆಗೋವರೆಗೂ ಹಾಗೆ ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾನಿಲ್ಲಿ ಬಿಸಿನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ರೈಸ್ ಮುಂಚೆನೇ ಹಾಕಿರೋದ್ರಿಂದ ರೈಸ್ನ ನೀರಿಗೆ ಹಾಕೋ ಹಾಗಿದ್ರೆ ಅದಕ್ಕೆ ನಾವು ನೀರನ್ನ ಫಸ್ಟೇ ಹಾಕ್ಕೊಂಡು ಕುದಿಸಿ ಆಮೇಲೆ ರೈಸ್ನ ಹಾಕೋಬೋದು. ನೋಡಿ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನ ಕಾಯಿಸಿ ಹಾಕೋತಾ ಇದ್ದೀನಿ. ತಣ್ಣೀರು ನಾನು ಯೂಸ್ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಹಾಕಿದಾಗ ತಣ್ಣೀರನ್ನ ಯೂಸ್ ಮಾಡಬಾರ್ದು. ನಾರ್ಮಲಾಗಿ ನೀವು ಮಸಾಲೆಗೆ ನೀರು ಹಾಕಿ ನೀರು ಬೇಯೋವಾಗ ರೈಸ್ ಹಾಕ್ಕೊಂಡ್ರು ನಡೆಯುತ್ತೆ. ಅಂದರೆ ಈ ಪ್ರೊಸೀಜರ್ ತುಂಬ ಚೆನ್ನಾಗಾಗತ್ತೆ ಅನ್ನೋದು ನಾನು ಫಾಲೋ ಮಾಡೋದಿದು. ನಂತರ ಉಪ್ಪು ಖಾರ ಏನಾದರೂ ನಿಮಗೆ ಬೇಕಾದರೆ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡ್ಕೋಬೇಕು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೆ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ ಅಂದಾಗ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡಿಕೊಂಡು ವಿಸಿಲ್ನ ಇಟ್ಕೊಂಡು ಒಂದು 2-3 ವಿಸಿಲ್ ತೊಗೊಂಡ್ರೆ ಸಾಕಾಗತ್ತೆ. ಇಲ್ಲ ಅಂತಂದರೆ 2 ವಿಸಿಲ್ ತೊಗೊಂಡು ಒಂದು 5 ನಿಮಿಷ ಸಾಕಾಗುತ್ತೆ. ನೋಡೋಣ ಅನ್ನ ಹೇಗಾಗಿದೆ ಅಂತ. ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಪಲಾವ್ ಎಷ್ಟು ಉದ್ರುದ್ರಾಗಿ ಚೆನ್ನಾಗಾಗಿದೆ. ಇದನ್ನ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಹೇಗಂದರೆ ಹಾಗೆ ಮಿಕ್ಸ್ ಮಾಡಿದ್ರೆ ರೈಸ್ ಬ್ರೇಕ್ ಆಗುತ್ತೆ. ಸ್ವಲ್ಪ ಟೆಂಪ್ರೇಚರ್ ಕೂಲ್ ಆಗೋಕ್ಕೆ ಬಿಟ್ಟು ನಾವು ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದ್ರುದ್ರು ತೆಗಿತಾ ಇದ್ರೇ ಗೊತ್ತಾಗ್ತಾ ಇದೆ ನಿಮಗೆ. ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಪಲಾವ್ ಎಲೆ ಬೇಡ ಅಂತಂದರೆ ನೀವು ಡಿಸ್ಕಾರ್ಡ್ ಮಾಡ್ಕೋಬೋದು. ಈಗ ನೋಡಿ ಎಷ್ಟು ಉದ್ರುದ್ರಾಗಿ ಫ್ಲೇವರ್ಫುಲ್ಲಾಗಿದೆ. ಜಾಸ್ತಿ ಮಸಾಲೆ ರುಬ್ಬೋದು ಆ ರೀತಿಯಾಗೆಲ್ಲ ಏನೂ ಇಲ್ಲ. ನೋಡ್ಬೋದು ನೀವೇ ಇಲ್ಲಿ ರೈಸ್ ಎಷ್ಟು ಪರ್ಫೆಕ್ಟಾಗಿ ಉದ್ರುದ್ರಾಗಿ ಆಗಿದೆ ಅಂತ. 1/2 ಅವರ್ ನೆನೆಸೋದ್ರಿಂದ ಈ ರೀತಿಯಾಗಿ ಚೆನ್ನಾಗಾಗುತ್ತೆ ರೈಸು, ಮತ್ತು ಮೆತ್ತಗೂ ಇರುತ್ತೆ ತಿನ್ನೋಕ್ಕೆ. ಒಂದೊಂದು ಸತಿ ನಾವೇನಾದ್ರು ಪಲಾವ್ ಮಾಡಿದಾಗ ಅಕ್ಕಕ್ಕಿ ಆಗಿಬಿಡುತ್ತಲ್ಲ, ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಪಲಾವ್ನ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ.